ಮೊದಲು ಪ್ಲೇಸ್ಟೋರ್ನಿಂದ ನಿರಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ನಂತರ ನಿರಂತರ ಅಪ್ಲಿಕೇಶನ್ ಓಪನ್ ಮಾಡಿ, ನಿಮ್ಮ KGID ನಂಬರ್ ನಮೂದಿಸಿ ಪ್ಲೇ ಸ್ಟೋರ್ ಆಪ್ ಅನ್ನು ಕ್ಲಿಕ್ Woke up late, missed the morning. OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರ್ತಿಸಿ. ನಿಮ್ಮ ಅಪ್ಲಿಕೇಶನ್ನ ಮುಖಪುಟವು ತೆರೆಯುತ್ತದೆ. ಈ ಪೇಜಿನಲ್ಲಿ ವಿವಿಧ ಸೇವೆಗಳನ್ನು ನೀವು ಕಾಣಬಹುದು. ಕೆಳಗಡೆ ಇರುವ ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರ್ತದೆ. ಆ OTPಯನ್ನು ದಾಖಲಿಸಿ ವೆರಿ ಡೇಟಾ OTP ಎಂದು ಮಾಡಿ. ಪ್ರೊಫೈಲ್ ವಿಭಾಗದಲ್ಲಿ ಶಿಕ್ಷಕರ ವಿವರಗಳಿರ್ತವೆ. ಇಲ್ಲಿ ನಿಮ್ಮ KGI ಮತ್ತು ಹುದ್ದೆಯ ಮಾಹಿತಿ ಇದೆ. ಜೊತೆಗೆ ನಿಮ್ಮ ಶಾಲೆ ಮತ್ತು ಜಿಲ್ಲೆಯ ಮಾಹಿತಿ ಇರುತ್ತೆ. ಭಾಷೆಯನ್ನ ಬದಲಾಯಿಸುವ ಆಯ್ಕೆಯೂ ಇಲ್ಲಿದೆ. ಇದು ಅತ್ಯಂತ ಸರಳವಾಗಿದೆ. ಹೊಸ ವಿದ್ಯಾರ್ಥಿಯನ್ನ ನೋಂದಾಯಿಸಲು ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಕ್ಲಾಸ್ ಸೆಲೆಕ್ಷನ್ ಅನ್ನ ಆಯ್ಕೆ ಮಾಡಿ ಗೇಟ್ ಸ್ಟೂಡೆಂಟ್ ಲಿಸ್ಟ್ ಎಂದು ಕ್ಲಿಕ್ ಮಾಡಿ. ತದನಂತರ ಆ ಕ್ಲಾಸಿನ ವಿದ್ಯಾರ್ಥಿಗಳ ಹೆಸರುಗಳು ಕಾಣುತ್ತವೆ. ಯಾವ ವಿದ್ಯಾರ್ಥಿ ಹೆಸರಿನ ಮುಂದೆ ನಾಟ್ ರಿಜಿಸ್ಟರ್ ಎಂದು ಬರುತ್ತದೆ ಅಲ್ಲಿ ಕ್ಲಿಕ್ ಮಾಡಿ. ಆವಾಗ ಕ್ಯಾಮೆರಾ ತೆರೆದುಕೊಳ್ಳುತ್ತದೆ. ಕೆಳಗಡೆ ಕಾಣುವ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಯಾಪ್ಚರ್ ಬಟನ್ ಒತ್ತಿ. 1ನೇ ಬಾರಿ ವಿದ್ಯಾರ್ಥಿಯ ಮುಖವನ್ನ ನೇರವಾಗಿ ಸೆರೆ ಹಿಡಿಯಿರಿ. 2ನೇ ಬಾರಿಯ ವಿದ್ಯಾರ್ಥಿಯ ಮುಖವನ್ನ ಸ್ವಲ್ಪ ಎಡಕ್ಕೆ ತಿರುಗಿಸಿ ಸೆರೆ ಹಿಡಿಯಿರಿ. 3ನೇ ಬಾರಿ ಮುಖವನ್ನು ಸ್ವಲ್ಪ ಬಲಕ್ಕೆ ತಿರುಗಿಸಿ ಸೆರೆ ಹಿಡಿಯಿರಿ. ಗಮನಿಸಬೇಕಾದ ಅಂಶ ಏನಂದ್ರೆ ನೋಂದಣಿ ಪ್ರಕ್ರಿಯೆ ಸಮಯದಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿಯ ಮುಖವನ್ನು ಮಾತ್ರ ಸೆರೆ ಹಿಡಿಯಿರಿ. ಒಂದಕ್ಕಿಂತ ಹೆಚ್ಚು ಮುಖಗಳು ಕಾಣದಂತೆ ಗಮನವಹಿಸಿ. ಫೋಟೋ ತೆಗೆಯುವಾಗ ಹಿಂದುಗಡೆ ಅತಿ ಹೆಚ್ಚಾದ ಬೆಳಕನ್ನ ಇರ್ಲಾರದಂತೆ ನೋಡ್ಕೊಳ್ಳಿ. ಈ ಪ್ರಕ್ರಿಯೆ ನಂತರ ವಿದ್ಯಾರ್ಥಿಯ ನೋಂದಣಿ ಯಶಸ್ವಿಯಾಗಿ ಪೂರ್ಣಗೊಂಡಂತೆ. ವಿದ್ಯಾರ್ಥಿಗಳ ನೋಂದಣಿ ಮಾಡುವಾಗ ನಿಮ್ಮ ಮೊಬೈಲ್ ಇಂಟರ್ನೆಟ್ ಸಂಪರ್ಕದಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ಮೊದಲ ಬಾರಿ ಹಾಜರಾತಿ ದಾಖಲಿಸುವಾಗಲೂ ಇಂಟರ್ನೆಟ್ ಸಂಪರ್ಕದಲ್ಲಿ ತಮ್ಮ ಮೊಬೈಲ್ ಇರಲೇಬೇಕು. ವಿದ್ಯಾರ್ಥಿಗಳ ಮುಂಜಾನೆಯ ಅಥವಾ ಬೆಳಗಿನ ಹಾಜರಾತಿ ದಾಖಲಿಸಲು ಮಾರ್ನಿಂಗ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಕ್ಲಾಸ್ ಮತ್ತು ಸೆಕ್ಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಮಾರ್ಕ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳ ಮುಖಚಹರೆ ಸೆರೆ ಹಿಡಿದ ನಂತರ ಬೆಳಗಿನ ಹಾಜರಾತಿ ಯಶಸ್ವಿಗೊಳ್ಳುತ್ತದೆ. ಗುಂಪಿನಲ್ಲಿರುವ ವಿದ್ಯಾರ್ಥಿಗಳ ಮುಖಚಹರೆವಾಗಿರುವ ವಿದ್ಯಾರ್ಥಿಗಳ ಹಾಜರಾತಿ ಸ್ವಯಂಚಾಲಿತವಾಗಿ ದಾಖಲಾಗುತ್ತದೆ. ಹಾಜರಾತಿ ದಾಖಲಿಸಿದ ನಂತರ ಮೇಲ್ಭಾಗದ ಬಲಗಡೆ ಮತ್ತು ಗೈರಾಗಿರುವ ಮಕ್ಕಳ ಸಂಖ್ಯೆಯನ್ನು ಗಮನಿಸಿ. ಯಾವುದೇ ವಿದ್ಯಾರ್ಥಿಯು ಹಾಜರಿದ್ದು ರಿಪೋರ್ಟ್ನಲ್ಲಿ ಗೈರು ಎಂದು ತೋರಿಸುತ್ತಿದ್ರೆ ಆ ವಿದ್ಯಾರ್ಥಿಯ ಮುಖವನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ಸೆರೆಹಿಡಿಯಿರಿ. ವಿದ್ಯಾರ್ಥಿಗಳ ರಿಪೋರ್ಟ್ ಅನ್ನ ಪರೀಕ್ಷಿಸಲು ರಿಪೋರ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಗ್ರೀವೆನ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಯನ್ನ ಆಯ್ಕೆ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಸಮಸ್ಯೆಯನ್ನ ವಿವರವಾಗಿ ಬರೆಯಿರಿ. ನಂತರ ನಿಮ್ಮ ಲೊಕೇಶನ್ ಮತ್ತು ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ. ನೀವು ಎದುರಿಸುತ್ತಿರುವ ಸಮಸ್ಯೆಯ ಸ್ಕ್ರೀನ್ ಶಾಟ್ ತೆಗೆದು ಅಪ್ಲೋಡ್ ಮಾಡಿ. ದಯಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿಯನ್ನ ಇನ್ನೊಬ್ಬರ ಅನುಕೂಲಕ್ಕಾಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.